ದಾವಣಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ಮತದಾನ ಬಿಸಿಲ ನಡುವೆಯೂ ಬೆಳಗ್ಗೆ 11 ಗಂಟೆಯವರೆಗೆ ದಾವಣಗೆರೆಯಲ್ಲಿ 23% ವೋಟಿಂಗ್, ಬಾಗಲಕೋಟೆಯಲ್ಲಿ 27.82% ಜನರಿಂದ ಹಕ್ಕು ಚಲಾವಣೆ. ಪಂಚರಾಜ್ಯಗಳ ಎಲೆಕ್ಷನ್ನಲ್ಲಿ ಇವತ್ತು 3 ರಾಜ್ಯಗಳಲ್ಲಿ ಮತದಾನ. ಅಸ್ಸಾಂ, ಕೇರಳ, ಪುದುಚೇರಿಯಲ್ಲಿ ವೋಟಿಂಗ್. ಸರತಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸ್ತಾ ಇರೋ ಮತದಾರರು. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ದೇಶಾದ್ಯಂತ ಬಿಜೆಪಿ ಸಂಘ ಪರಿವಾರದ ಕಿಡಿ. ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ ಎನ್ನುವ ಸಂದೇಶ ರವಾನೆಗೆ ಬಿಜೆಪಿ ಪ್ಲಾನ್. ಎಲೆಕ್ಷನ್ನಲ್ಲಿ ಪ್ರಮುಖ ಅಸ್ತ್ರವಾಗಿಸಿಕೊಳ್ಳೋಕೆ ತೀರ್ಮಾನ. ಉಪಚುನಾವಣೆ ಮುಗಿತಾ ಇದ್ದ ಹಾಗೆ ಕಾಂಗ್ರೆಸ್ನಲ್ಲಿ ಚಟುವಟಿಕೆ ಬಿರುಸು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಸಿಎಂ ಆಪ್ತ ಬಳಗದ ಪಟ್ಟು. ಕರ್ನಾಟಕ ಉಸ್ತುವಾರಿಯನ್ನು ಬದಲಾಯಿಸಿ ಅಂತ ಬೇಡಿಕೆ. ಇವತ್ತು ಪಿಯುಸಿ ಫಲಿತಾಂಶ ಪ್ರಕಟ. ಮಧ್ಯಾಹ್ನ 3 ಗಂಟೆಗೆ ವೆಬ್ಸೈಟ್ನಲ್ಲಿ ಲಭ್ಯ. ಕರ್ನಾಟಕ ಒನ್ ಮೊಬೈಲ್ ಆಪ್ ಮೂಲಕವೂ ರಿಸಲ್ಟ್ ನೋಡೋಕೆ ಅವಕಾಶ. ಹಾರ್ಮುಜ್ ಜಲಸಂಧಿ ಟೋಲ್ ವಸೂಲಿಗೆ ಇರಾನ್ ನಿರ್ಧಾರ. 1 ಹಡಗು ಸಂಚಾರಕ್ಕೆ 19 ಕೋಟಿ ರೂಪಾಯಿ ಸಂಗ್ರಹಕ್ಕೆ ಪ್ಲಾನ್. ಓಮನ್, ಭಾರತದಿಂದ ವಿರೋಧ. ಇಸ್ರೇಲ್ನಿಂದ ಲೆಬನಾನ್ ಮೇಲೆ ದಾಳಿ. ಮತ್ತೆ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದ ಇರಾನ್. ತಾತ್ಕಾಲಿಕ ಕದನ ವಿರಾಮ ಲೆಬನಾನ್ಗೆ ಅನ್ವಯವಾಗಲ್ಲ ಅಂದಿರುವ ನೇತನ್ಯಾಹು. ಇರಾನ್ ಜೊತೆಗೆ ಟ್ರಂಪ್ ತಾತ್ಕಾಲಿಕ ಕದನ ವಿರಾಮ. ಇರಾನ್ಗೆ ಶಸ್ತ್ರಾಸ್ತ್ರ ನೀಡುವ ದೇಶಗಳ ಮೇಲೆ 50% ಸುಂಕ. ಅಮೆರಿಕ ಅಧ್ಯಕ್ಷರಿಂದ ಹೊಸ ಬೆದರಿಕೆ. ಟ್ರಂಪ್ ಟ್ಯಾರಿಫ್ ಅಟ್ಯಾಕ್ನಲ್ಲಿ ಚೀನಾ, ರಷ್ಯಾನೇ ಟಾರ್ಗೆಟ್. ಇರಾನ್ಗೆ ಶಸ್ತ್ರಾಸ್ತ್ರ ಪೂರೈಸ್ತಾ ಇರೋ ಈ 2 ದೇಶಗಳ ಮೇಲೆ 50% ಸುಂಕ. ಯಾರಿಗ್ ಲಾಭ, ಯಾರಿಗ್ ನಷ್ಟ ಅನ್ನೋ ಲೆಕ್ಕಾಚಾರ ಶುರು. ಗ್ಯಾಸ್ ಅಭಾವ ಆಗ್ತಾ ಇರೋದ್ರಿಂದ ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ. ಗ್ಯಾಸ್, ಪೆಟ್ರೋಲ್ ಎಲ್ಲದಕ್ಕೂ ಕೇಂದ್ರ ಸರ್ಕಾರವೇ ಹೊಣೆ. ಕಾಳಸಂತೆ ಮಾರಾಟ, ಏಜೆನ್ಸಿಗಳ ಕಾರ್ಯನಿರ್ವಹಣೆ ನಾವು ಗಮನಿಸಬೇಕು. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ಕ್ಯಾಬೇಜ್ ದರ ಕುಸಿತ. 1 ಕೆಜಿಗೆ 1 ರೂಪಾಯಿ ಬೆಲೆ ಕುಸಿತ. 100 ಎಕರೆ ಪ್ರದೇಶದಲ್ಲಿ ಬೆಳೆದ ಎಲೆಕೋಸು ಬೆಳೆ ನಾಶ. ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ವಿರುದ್ಧ ಅಕ್ರಮ ಸಂಬಂಧದ ಆರೋಪ. ದೂರುದಾರ ಪ್ರಸನ್ನ ವಿರುದ್ಧ ಆತನ ಪತ್ನಿಯಿಂದಾನೇ ಕಂಪ್ಲೇಂಟ್. ಅಕ್ರಮ ಸಂಬಂಧ ಹೊಂದಿದ್ದಾನೆ ಅಂತ ಪ್ರತ್ಯಾರೋಪ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ. ಪೊಲೀಸರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಮಹಿಳೆ. 3ನೇ ವ್ಯಕ್ತಿ ದೂರು ಕೊಟ್ಟಿದ್ದು ಅಧಿಕೃತ ಕಂಪ್ಲೇಂಟ್ ಪಡೆಯೋದೇ ಸವಾಲು. ಕಿವಿ ಕೇಳದ ಮಾತು ಬಾರದ ವಿಶೇಷ ಚೇತನ ವ್ಯಕ್ತಿಯನ್ನ ಕೊಲೆ ಮಾಡಿದ ವಿಶೇಷ ಚೇತನರು. ನಂಜನಗೂಡಿನ ದೇವಿರಮ್ಮನಹಳ್ಳಿಯಲ್ಲಿ ಸ್ವಾಮಿ ಮರ್ಡರ್. ತುಮಕೂರಿನ ಶ್ರೀನಿವಾಸ್ ಗಂಗಾಧರ್ನ ಬಂಧಿಸಿದ ಪೊಲೀಸರು. ಕಾಫಿ ನಾಡಿನ ಕೊಟ್ಟಿಗೆಹಾರದಲ್ಲೊಂದು ಕರುಣಾಜನಕ ಕಥೆ. ಮಾನಸಿಕ ಅಸ್ವಸ್ಥ ಪತ್ನಿಗೆ ಪತಿ ಸಾವನ್ನಪ್ಪಿರುವುದೇ ಗೊತ್ತಾಗಿಲ್ಲ. ಕೊಳೆತು ಹುಳಬಿದ್ದ ಪತಿ ಜೊತೆಯೇ 10 ದಿನ ಬದುಕಿದ್ದ ಪತ್ನಿ. ಕೋಣನಕುಂಟೆ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಪಾಪಣ್ಣಗೆ ಮತ್ತೊಂದು ಸಂಕಷ್ಟ. ದೂರುದಾರಿಯ ಬಳಿ ಲಂಚ ಪಡೆದಂಥ ಆರೋಪ. ಮತ್ತೋರ್ವ ಮಹಿಳೆಯಿಂದ ದೂರು ದಾಖಲು. ಡ್ರಗ್ಸ್ ಫ್ರೀ ಮಂಗಳೂರಿಗೆ ಪ್ಲಾನ್. ಡ್ರಗ್ ಪೆಡ್ಲರ್ಗಳ ಬೆನ್ನು ಬಿದ್ದ ಪೊಲೀಸರು. ವಿದ್ಯಾರ್ಥಿಗಳೇ ನಡೆಸ್ತಾ ಇದ್ದಂತಹ ಡ್ರಗ್ ಜಾಲ ಭೇದಿಸುವಲ್ಲಿ ಯಶಸ್ವಿ. ದತ್ತಪೀಠದ ಮಾಣಿಕ್ಯಧಾರ ಬಳಿ ಕೇರಳದ ಬಾಲಕಿ ನಾಪತ್ತೆ ಕೇಸ್. ನಿಲ್ಲೋಕ್ಕೂ ಆಗದಂತಹ ಜಾಗದಲ್ಲಿ ಹಗ್ಗ ಕಟ್ಟಿಕೊಂಡು 300 ಅಡಿಯಷ್ಟು ಆಳದಲ್ಲಿ ಶೋಧ. ಶ್ರೀನಂದಾಗಾಗಿ ಇವತ್ತು ಮುಂದುವರೆದ ಕಾರ್ಯಾಚರಣೆ.
ನೆಲಮಂಗಲದ ಜಿಯೋ ಮಾರ್ಟ್ನ ಗೋದಾಮಿನಲ್ಲಿ ಅಗ್ನಿ ಅವಘಡ. ರಾತ್ರಿ 10:40 ಸುಮಾರಿಗೆ ಬೆಂಕಿ. ನಿನ್ನೆ ರಾತ್ರಿಯಿಂದ ಇದುವರೆಗೆ ಪ್ರಯತ್ನಿಸಿದ್ರೂ ಸಂಪೂರ್ಣವಾಗಿ ಆರ್ತಾ ಇಲ್ಲ ಬೆಂಕಿ. ವಿಜಯಪುರದಲ್ಲಿ ಮತ್ತೆ ಭೂಕಂಪದ ಭೀತಿ. ಬೆಳಗ್ಗೆ 8:21 ಕಂಪಿಸಿದ ಅನುಭವ. ತಿಕೋಟ, ಕಳ್ಳಕವಟಗಿ ಸೇರಿ ಹಲವು ಗ್ರಾಮಗಳಲ್ಲಿ ಆತಂಕ. ನಾಳೆಯಿಂದ ಟೋಲ್ ಪ್ಲಾಜಾಗಳಲ್ಲಿ ನಗದು ಪಾವತಿ ರದ್ದು. ಫಾಸ್ಟ್ಯಾಗ್ ಮೂಲಕವೇ ಟೋಲ್ ಕ್ರಾಸ್ ಮಾಡಬೇಕು. ಯುಪಿಐ ಪೇಮೆಂಟ್ ಮಾಡಿದ್ರೆ 20% ಹೆಚ್ಚುವರಿ ಕಡಿತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.